ಲಿಂಕ್ ಯಾಕೆ ಲಿಂಕ್ ಅನ್ನೋದು ಹೇಳಿ, ಯಾಕೆ ಅಂತ ಕಾಂಟ್ರಾಕ್ಟ್ ದುಡ್ಡು ಮಾಡೋ ತಂಗ ಅಥವಾ ನೀವು ಸ್ವಾರ್ಥ ತಗೊಂಡಿದ್ದೀರಾ? ಈ ಸಲ ಕರೆ ಕೊಟ್ರೆ 1,00,000 ಜನ ಬರ್ತಾರೆ. 1,00,000 ಜನ, ಇದು ಶತಸಿದ್ಧ. ಏನ್ ಬೇಕಾದ್ರೂ ಆಗ್ಲಿ. ವಾಸು ನಾನು ವಿರೋಧ ಅಂತ ಹೇಳಿದ್ದೇನೆ. ಇನ್ನ 100 ಕೇಸ್ ಹಾಕ್ಲಿ, ಹೋರಾಟ ಮಾಡಿದ್ರೆ. ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ ನ ವಿಶೇಷ ಹೇಮೆ ಕಿಚ್ಚಿಗೆ ಸ್ವಾಗತವನ್ನ ಕೋರ್ತೇನೆ. ಇವತ್ತು ನಮ್ಮ ಜೊತೆ ಇರುವಂತದ್ದು ರೈತ ಹೋರಾಟಗಾರರು ಹಾಗೂ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ MT ಕೃಷ್ಣಪ್ಪನವರು. ಹೇಮಾವತಿ ಹೋರಾಟ ಇವತ್ತು ಈ ಮಟ್ಟಕ್ಕೆ ಮುಂದುವರಿತಾ ಇದೆ ಅಂತಂದ್ರೆ, ಅಥವಾ ಇಡೀ ತುಮಕೂರು ಜಿಲ್ಲೆಯಿಂದ ರಾಮನಗರ ಹಾಗೂ ಮಾಗಡಿ ಭಾಗಕ್ಕೆ ನೀರು ಹೋಗ್ತಾ ಇಲ್ಲ ಅಂತಂದ್ರೆ, ವಿಧಾನಸಭೆಯಲ್ಲೂ ಕೂಡ ಮಾತನಾಡಿದಂತಹ ಏಕೈಕ ಶಾಸಕರು ಅಂತಂದ್ರೆ ಅದು ಕೃಷ್ಣಪ್ಪನವರು. ಹಾಗಾಗಿ ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೇರವಾಗಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಾವು ಬಹಳ ಮುಂಚೂಣಿಯಲ್ಲಿ ಇದ್ದಂಥವ್ರು ಸರ್, ಹೇಮಾವತಿ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಂಥವ್ರು. ಸೊ ಈಗ ಅದರ ಸ್ಥಿತಿಗತಿಗಳು ಏನಾಗ್ತಾ ಇದೆ ಸರ್? ಇವತ್ತು ಮುಂಚೂಣಿಯಲ್ಲಿ ಇದ್ದೀವಿ ನಾವು, ಅದರೊಳಗೆ ತೊಂದರೆ ಇಲ್ಲ. ಈಗ ಇಷ್ಟೇ, ನಮಗೆ ನಮ್ಮ ತುಮಕೂರು ಜಿಲ್ಲೆಗೆ ಅಲರ್ಟ್ ಆಗಿರ್ತಕ್ಕಂಥ 24 TMC ನೀರು ನಮಗೆ ಬೇಕು. ನೋಡಿ, ಈ ಸಾರಿ ಭೀಕರ ಬರಗಾಲ, ಎಲ್ಲ ಬೋರ್ ಫೇಲ್ ಆಗ್ತಾ ಇದ್ದಾವೆ. ಹಳ್ಳಿ ಜನಕ್ಕೆ ಬೆಳಗ್ಗೆ ಎದ್ದು ನಿದ್ದೆ ಮಾಡೋಕ್ಕಾಗಲ್ಲ. ರಾತ್ರಿ ಬೆಳಗ್ಗೆ ಎದ್ದರೆ ರಾತ್ರಿ ನಿದ್ದೆ ಬರೋಲ್ಲ. ಅಡಿಕೆ ಒಣಗ್ತದೆ, ತೆಂಗು ಒಣಗ್ತವೆ, ತೋಟ ಒಣಗ್ತದೆ ಅಂತೇಳಿ ಬಹುಶಃ ಅವರೆಲ್ಲ ಇವತ್ತು ಭಾಳ ಸಂಕಷ್ಟದಲ್ಲ. ಏನು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಠಮಾರಿತನ ಒಳ್ಳೇದಲ್ಲ. ಭಾಳ ಸರ್ಕಾರಗಳು ನಾನು ನೋಡಿದ್ದೆ ದೇವರಾಜ ಅರಸು ಕಾಲದಿಂದ. ಹಠಮಾರಿ ಹಿಡ್ದವೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಯವ್ರೆ. ನಾನು ಹೇಳೋಕೆ ಬಯಸ್ತೀನಿ, ನಿಮಗೆ ಈಗ ಕುಣಗಲು ಅಂತ ಹೇಳ್ತೀರಲ್ಲ, ಕುಣಗಲಿ ಅಲರ್ಟ್ ಆಗಿರೋ 3.03 TMC ಪ್ಲಸ್ 65 MCFT ವಾಟರ್ ಮಾಗಡಿ, ಇಷ್ಟು ನಿಮಗೆ ನೀರು ತಗೊಳ್ಳುವಂಥ ಹಕ್ಕಿದೆ. ಸರ್ಕಾರ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಆಸ್ ಆನ್ ಟುಡೇ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಏನು ಅಂತ. D26 is limited to CS4 and part of my center. ಅದನ್ನು ವೈಲೇಟ್ ಮಾಡಿ ನೀವು ಸುಮಾರು 21 ಕೆರೆಗೆ ನೀರು ತಗೊಂಡೋಗಿದ್ದೀರಿ, ಕುಡಿಗಲ್ ತಗೊಂಡೋಗ್ತೀರಿ. ಅರೌಂಡ್ 2.5 TMC ಆಗ್ತದೆ. ಹಾಗೆ D27 ಅಂತ ಬಂದಿದೆ, ಅದರಲ್ಲಿ 11 ಕೆರೆಗೆ ನೀರು ತಗೊಂಡೋಗ್ತಾ ಇದ್ದೀರಿ. ಅದರಲ್ಲಿ 1.5 TMC ಆಗ್ತದೆ. ಟೋಟಲಿ 4 TMC ಆಯಿತು. ಆಯಿತಾ? ದೆನ್ ಕುಡಿಗಲ್ಗೆ 85 MCFT, ಮಂಗಳ ಕೆರೆಗೆ 70, ಮಂಗಳ ಡ್ಯಾಮ್, ಅದು ಬೇರೆ ಡ್ಯಾಮ್ ಇದೆ, 70 MCFT ವಾಟರ್ ತಗೋತೀರಿ. ಎಷ್ಟಾಯಿತು? 5 ಆಯಿತು. ಜೊತೆಗೆ NBC ನಾಗಮಂಗಲ ಬ್ರಾಂಚ್ ನಮ್ಮ ಕೋಲಾರ ಎಸ್ಕೇಪಿಂದ, TBC ಸಾರ್ಗೇಳಿ ಎಸ್ಕೇಪಿಂದ ನೀರನ್ನು ನೀವು ನೇರವಾಗಿ ಇದು ಯಾವುದು ಡ್ಯಾಮ್ ಇದೆಯಲ್ಲ ನಮ್ಮ ಮಾರ್ಕಾನ್ಲಿ ಡ್ಯಾಮ್ಗೆ 2.4 TMC ಹೋಗ್ತದೆ. ಎಷ್ಟಾಯಿತು? 7.5 TMC ನೀರು ಇವತ್ತು ಹೋಗ್ತಾ ಇದೆ. ಎಲ್ಲಿಗೆ? ಕುಡಿಗಲ್ ಆ್ಯಂಡ್ ರಾಮನಗರಕ್ಕೆ. ಮತ್ತೆಲ್ಲಿ ನೀರು ತಗೊಂಡು ಹೋಗ್ತೀರಾ? ದಯಮಾಡಿ ಹೇಳ್ಬೇಕಲ್ಲ, ಅದನ್ನು ಹೇಳ್ತಾ ಇಲ್ಲ. ನಂಬರ್ 1, ಯು ಆರ್ ಹೈಡ್ ಮಾಡ್ತಿದ್ದೀರಿ. ನೀವು ನಮ್ಮ ಜಿಲ್ಲೆಯ ಜನತೆ ಮುಂದೆ ಎಲ್ಲಿಗೆ ತಗೊಂಡು ದಯಮಾಡಿ ಹೇಳಿ, ಅದನ್ನು ಮುಚ್ಚಿರೋದು ಬೇಡ. ಆಮೇಲೆ ನಮ್ಮ ಜಿಲ್ಲೆಗೆ ಅಲರ್ಟ್ ಆಗಿದ್ದೀರ, ಲಿಂಕ್ ಕ್ಯಾನಲ್ ಯಾತಿಗೆ ಬೇಕು? ಯಾಕೆ ಲಿಂಕ್ ಕ್ಯಾನಲ್ ಅದು ಹೇಳಿ, ಯಾಕೆ ಅಂತ ಅದನ್ನೇ ಹೇಳ್ತಾ ಇಲ್ವಲ್ಲ. ಕಾಂಟ್ರಾಕ್ಟ್ ದುಡ್ಡು ಮಾಡೋ ತಗೊಂಡಿದ್ದೀರಾ ಅಥವಾ ನೀವು ಸ್ವಾರ್ಥ ತಗೊಂಡಿದ್ದೀರಾ ಅಥವಾ ಯಾವ ತಾಲೂಕಿಗೆ ತಗೊಂಡಿದ್ದೀರಿ ಹೇಳ್ಬೇಕಲ್ಲ, ಅದನ್ನು ಹೇಳ್ತಾ ಇಲ್ಲ. ಅದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ಹಾಗಾಗಿ ಇದು ಅವೈಜ್ಞಾನಿಕ. ಯಾವುದೋ ನಿಮ್ಮ ದಿಸ್ ಲಿಂಕ್ ಯಾರು ಅಲ್ಲ, ತುಮಕೂರು ಜಿಲ್ಲೆ ಹಿಂದೆ MD ಇದ್ದ ಒಬ್ಬ ಜಯಪ್ರಕಾಶ್ ಈಸ್ ಎ ಯೂಸ್ಲೆಸ್ ಫೆಲೋ. ಇವೆಲ್ಲ ಕ್ರಿಯೇಷನ್ ಅವನೇ, ಈಸ್ ಎ ಕ್ರಿಯೇಟರ್. ಆಮೇಲೆ ಮಾನವ ಮರ್ಯಾದೆ ಇರಬೇಕಮ್ಮ. ಈ ಜಿಲ್ಲೆಯಲ್ಲಿ ಹುಟ್ಟವ್ರೆ, ಮಾನವ ಮರ್ಯಾದೆ ಇಲ್ಲ ಅವ್ರಿಗೆ. ಏನಾಗಿದೆ, ಹಿಂದೆ ಶಾಂಕ್ಷನ್ ಆದ ಲಿಂಕ್ ಯಾರೆಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ರದ್ದು ಮಾಡಿದರು. ಈ ವಾಸ್ ದಿ MD ಅಟ್ ದ ಟೈಮ್.
ಕಾವೇರಿಗೆ ಒಂದು ಎಬ್ಡಿ ಆಗಿದ್ರಲ್ಲಿ ಇವರು. ಹೌದು. ಅವರು ಅವಾಗ ಏನು ಕೊಟ್ಟರು, ನಾಟ್ ಪ್ರೀಸಬಲ್ ಅಂತ ಬರೆದು ರದ್ದು ಮಾಡಿದ್ಮೇಲೆ ಈಗ ಯಾಕೆ ಪ್ರೀಸಬಿಲಿಟಿ ಬರ್ತದೆ? ಅಧಿಕಾರದಲ್ಲಿದ್ದಾಗ ಬೇಡ ಅಲ್ಲ, ಅವಾಗ ಇಲ್ಲ ಅಂತ ಹೇಳಿದ್ರು. ಅವನೇನು SLC ಪಾಸ್ ಫೇಲ ನನಗೆ ಅರ್ಥವಾಗ್ತಾ ಇಲ್ಲ. ಅವನೇನು ಇಂಜಿನಿಯರ್ ಅಂತ ನನಗೇನು ಅನಿಸ್ಲಿಲ್ಲಪ್ಪ. ಅವರ ನಡವಳಿಕೆ ಇವತ್ತ ಪ್ರೀಸಬಿಲಿಟಿ ಅಂತ ಹೇಳ್ತಾನೆ. ಅದನ್ನು ಅವಂಥ ಅಯೋಗ್ಯರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅವನೊಬ್ಬ ಶುದ್ಧ ಅಯೋಗ್ಯ ಈ ಜಿಲ್ಲೆಗೆ. ಅವನಿಂದ ಇವೆಲ್ಲವೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ನಮಗೆ ಈ ಜಿಲ್ಲೆಗೆ ತೊಂದರೆ ಕೊಡ್ತಾರೆ. ದಯಮಾಡಿ ತೊಂದರೆ ಕೊಡಬಾರ್ದು, ಕೊಟ್ಟರೆ ನಾವು ಸಹಿಸಲ್ಲ. ಈಗ ಮೊನ್ನೆ ಕುಣಿಗಲ್ ಸ್ಟೇಟ್ಮೆಂಟ್ ಮಾಡಿದರು, ನಾವು ಪ್ರಸ್ಕರ್ದಲ್ಲಿ ಹೇಳಿ ನಾನು ಶಾಂತಕುಮಾರು, ದಿಲೀಪು, ಜನ ಸಿರಾಜರು, ಶಿವಣ್ಣರು ಬಂದಿಲ್ಲ, ಸಿರಾಜ ನಮ್ಮ ಉಗ್ರೇಶ್, ಸುಮಾರು ಜನ ಸೇರ್ಕೊಂಡು ನಾವು ಅಪೋಸ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಲಿಂಕ್ ಯಾರೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಇದು ಶತಸಿದ್ಧ, ಏನು ಬೇಕಾದ್ರೂ ಆಗಲಿ ಅದು ಹೋರಾಟಕ್ಕೆ ನಾವು ಸಿದ್ಧ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆ ಜನ ರೈತರು ಬಾಯಲಾಗಿದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಆಕಾಶ ನೋಡಿ ಭೂಮಿ ಬಿತ್ತನೆ ಹಾಕೋ ಜನ ನಾವು ರೈತರು. ಭಗವಂತ ಕಂಡುಬಿಟ್ರೆ 4 ರಾಗಿ ಬೆಳಿತೀವಿ, ಅದೇನು ಬೆಳಿತೀವಿ? ಏನಾದರೂ ಸುಮಾರು ದೇವೇಗೌಡರ ಸಂದರ್ಭದಲ್ಲಿ ನೆನೆಸುತ್ತೀನಿ, ಸ್ಮರಿಸ್ತೀನಿ. ಕಾರಣ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಂಥ ಸಂದರ್ಭದಲ್ಲಿ ನಮ್ಮ ಸುರೇಶ್ ಬಾಬು ಅವ್ರ ತಂದೆ ಅವರ ಹೆಸರು ಬಸವಯ್ಯ ಜಿಲ್ಲಾ ಮಿನಿಸ್ಟರ್ ಆಗಿದ್ದರು. ಅವರಲ್ಲಿ ಸಂಧಾನ ಮಾಡಿ ಅವತ್ತು ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡಿ ನಮಗೆ ಟನಲ್ ಮಾಡಿಕೊಟ್ರು. ಟನಲನ್ನು ಮಾಡದೇ ಇದ್ರೆ ನಮಗೆ ನೀರೇ ಬರ್ತಿರ್ಲಿಲ್ಲ, ಆಯಿತಾ? ಅದಾದ ನಂತರ ಉಚ್ವಾಸಿಗೌಡರು, ರಾಮಯ್ಯನವರು ಭಾಳ ಜನ ಹೋರಾಟ ಮಾಡಿದ್ದಾರೆ. ರೈತ ಸಮುದಾಯ, ನಾಗರಿಕರು, ಹಿರಿಯವರೆಲ್ಲ ಹೋರಾಟ ಮಾಡಿ ನೀರನ್ನು ತಗೊಂಡಿದ್ದೀವಿ. ಕುಡಿಗಲಿಗೆ ನೀರು ಕೊಡಲಿಕ್ಕೆ ಅಥವಾ ಬಾಡಿ ನೀರು ಕೊಡಲಿಕ್ಕೆ ನಾವೇನು ವಿರೋಧಿಲ್ಲ. ವಿಲ್ ಫುಲ್ಲಿ ಸಬ್ಜೆಕ್ಟ್ ಟು ಕಂಡೀಷನ್. ನೀವು ಚಾನೆಲ್ಲ ವೈಡ್ ಮಾಡಿ ತಗೊಂಡೋಗಿ ನಾವು ಮಾಡೋದಿವ. ಲಿಂಕ್ ಕ್ಯಾನೆಲ್ ಹಾಕಿ ತಗೊಂಡು ಹೋಗ್ತೀರಿ, ಇಷ್ಟು 12x12 ಆಗಲ್ಲ, ಅಷ್ಟು ಚಾನಲ್ಲೇ ಇಲ್ಲ. ನೀವು ನೀರೆಲ್ಲ ಬಸ್ಕೊಂಬಿಟ್ರೆ ನಮ್ಮ ಜಿಲ್ಲೆ ಜನ ಎಲ್ಲಿಗೆ ಹೋಗ್ಬೇಕು ಹೇಳಿ. ಹಾಗಾಗಿ ಲಿಂಕ್ ಕ್ಯಾನೆಲು ಅವೈಜ್ಞಾನಿಕ, ಇದು ಸರಿಯಿಲ್ಲ. ಕೇವಲ ಮುಖ್ಯಮಂತ್ರಿ ಆಗಿದೆ, ಉಪಮುಖ್ಯಮಂತ್ರಿ ಆಗಿದೆ ಅಂತೇಳಿ ದಬ್ಬಾಳಿಕೆ ಮಾಡಬಾರ್ದು. ಇದು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನೆಲ್ನ ಮಾಡಬಾರ್ದು ಅಂತ ಈ ಜಿಲ್ಲೆಯ ಜನತೆಯ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳೇನೋ ಅವರ ಭಾಗಕ್ಕೆ ತಗೊಂಡು ಹೋಗ್ಬೇಕು ಅಂತ ಇದ್ದಾರೆ, ಆದರೆ ಉಪಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾಕೆ ಹೀಗೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಅವ್ರ ಜವಾಬ್ದಾರಿಯುತವಾಗಿ ನಮ್ಮ ಜಿಲ್ಲೆಯನ್ನು ಉಳಿಸ್ಕೋಬೇಕಾದ ಜವಾಬ್ದಾರಿ ಅವ್ರಿಗಿದೆ. ಅದ್ಯಾಕೋ ಏನೋ ನನಗೆ ಗೊತ್ತಿಲ್ಲ, ಅದ್ಯಾಕೆ ಅದನ್ನು ಬಾಡೇ ಮಾಡ್ತೀವಿ ಅಂತ ಹೇಳೋಕ್ಕೆ ಇದೇನು ಸರಿ ಇಲ್ಲ. ಯಾಕೆಂದರೆ ನಮ್ಮ ಕ್ಯಾಬಿನೆಟ್ಟು ಜನಪ್ರತಿನಿಧಿಗಳಿಂದ ಬಂದಿರೋದು, ಇದು ದೇವಲೋಕದಿಂದ ಬಂದೈತಾ? ಖಂಡಿತ. ಆಮೇಲೆ ಯಾರು ಯಡಿಯೂರಪ್ಪನವರು ಜನಪ್ರತಿನಿಧಿ ಮುಖ್ಯಮಂತ್ರಿ ಆಗಿದ್ದರು, ಅವರು ಸ್ಟಾಪ್ ಮಾಡಿ ಇವ್ರಿಗೇನು ಕಷ್ಟ? ನಾನು ಎಲ್ಲ ಪಕ್ಷದ ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಎಲ್ಲ ಮುಖಂಡರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿ ನಮ್ಮ ಜಿಲ್ಲೆ ಉಳಿಸಿ, ರೈತರು ಉಳಿಸಿ, ಆಮೇಲೆ ನಮ್ಮ ರಾಜಕಾರಣ ಮಾಡೋಣ. ಅಲ್ಲ, ಈಗ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು, ಹೈಕೋರ್ಟಿಗೆ ಕೂಡ ಈ ಒಂದು ಕೇಸ್ ದಾವೆ ಆಗಿರುವಂಥದ್ದು, ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? 8ನೇ ತಾರೀಕು ನೋಡೋಣ, ಕೇಸ್ ಇದೆ, 8ನೇ ತಾರೀಕು ಕೇಸ್ ಇದೆ, ಏನಾಗುತ್ತೆ ಕಾದು ನೋಡೋಣ. ಅಲ್ಲ, ಆಕಸ್ಮಿಕವಾಗಿ ಏನಾದ್ರು ಅಲ್ಲಿ ಹಿನ್ನಡೆ ಆಯಿತು ಅಂತಂದ್ರೆ ಮುಂದಿನ ಹಂತಗಳು ಏನಾಗ್ಬೋದು ಅಂತ ನಾವು ಮೀಟಿಂಗ್ ಕರಿತೀವಿ, ಮೀಟಿಂಗ್ ಕರೆದು ಚರ್ಚೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನು ಮಾಡಕ್ಕೆ ಬಿಡೋದಿಲ್ಲ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ. ಒಂದು ಹೇಳಿಕೆ ಜಾಸ್ತಿ ವೈರಲ್ ಆಗ್ತಾ ಇರುವಂಥದ್ದು, ಕುಮಾರಸ್ವಾಮಿ ಅವರ ಕೂಸು ಇದು. ಹೇಮಾವತಿ ತಗೊಂಡೋಗಕ್ಕೆ ಕಾರಣಕರ್ತರೆ ಕುಮಾರಸ್ವಾಮಿ ಅವರು, ನೀವು ಅದೇ ಪಕ್ಷದಲ್ಲಿರುವಂಥವ್ರು, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅಲ್ಲೇ ತಪ್ಪಾಯ್ತಾ ಇರೋದು. ಅದು ಇರಿಗೇಷನ್ ಮಿನಿಸ್ಟರ್ ಯಾರಪ್ಪ? DK ಶಿವಕುಮಾರ್. ಹೌದು, ಇವರು ಮಾಡಿದ್ರು, ಆಯ್ತಲ್ಲ, ಇವ್ರು ಮಾಡಿ ಅಪ್ರೂವ್ ಮಾಡಿಸಿದ್ರು, ಇವರೇ ಮಾಡಿದ್ದು. ಅದನ್ನ ಯಡಿಯೂರಪ್ಪ ಸ್ಟಾಪ್ ಮಾಡಿವ್ರೆ. ಈಗ ಅವ್ರ ಪಾತ್ರ ಹೋಯ್ತಲ್ಲ, ಲಾಸ್ಟ್ ಇಸ್ ಪವರ್, ಅವ್ರೇನು ಮಾಡಕ್ಕೆ ಸಾಧ್ಯ ಅಲ್ವಾ?
ಸೊ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಮೊದಲ ಇದ್ದಂತಹ ಒತ್ತಡ ಅಥವಾ ಮೊದಲಿಗೆ ಬಂದಂತಹ ಒಂದಷ್ಟು ನಾಯಕರುಗಳು ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥದ್ದು ಜನರ ಮಾತು, ರೈತರು ಮಾತಾಡ್ತಾ ಇರುವಂಥದ್ದು. ಯಾಕೆ ಈಗ ಯಾರು ಬರ್ತಾರೋ ಯಾರು ಹೋಗ್ತಾರೋ ವೈಯಕ್ತಿಕ. ಜನ ನಮ್ಗೆ ಅಧಿಕಾರ ಕೊಟ್ಟವ್ರೆ, ಅವ್ರ ಇಂಟ್ರೆಸ್ಟ್ ಎಲ್ಲ ಕಾಪಾಡೋದು ನಮ್ಮ ಜವಾಬ್ದಾರಿ. ಇಟ್ ಈಸ್ ಅವರ್ ಲೆಜಿಟಿಮೇಟ್ ಡ್ಯೂಟಿ ಅಲ್ವಾ. ಓಟ್ ತಗೊಂಡ್ಬಿಟ್ಟು ಬಲ್ಲಿರುತ್ತಲ್ಲ, ಯಾರು ಹೋಯ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ನಾವಂತೂ ಹೋರಾಟ ಮಾಡಿ ಆ ನಿಲ್ಲಿಸ್ಲಿಕ್ಕೆ ನಾನು ಶ್ರಮ ಆಗ್ತೀನಿ. ಕೃಷ್ಣಪ್ಪ ಅವ್ರ ಮೇಲೆ FIR ಅದು ಕಾಮನ್ ಅನ್ಸ್ಬಿಟ್ಟಿದೆ. ನಮ್ಮ ಮೇಲೆ ಅಂತ ಸಾಮಾನ್ಯ ರೈತರ ಮೇಲೆ ಹಾಕಿದ್ರೆ ಏನ್ ಮಾಡ್ಬೇಕು ನಾವು ಅಂತ ಏನ್ ಕುಯ್ಕೊಂಡ್ ತಿಂತಾರೆ. FIR ನಮಗೆ ಅಡ್ವೊಕೇಟ್ಸ್ ಭಾಳ ಜನ ಇದ್ದಾರೆ, ಇವರೆಲ್ಲ ಕುಳಿತಿದ್ದಾರೆ, ಬಿಡ್ಸ್ಕೊಂಬರ್ತಾರೆ. ಅಲ್ಲ, ಈಗ ಮಂಗ್ಳೂರ್ಗೆ ಹಾಕ್ತಾರೆ, ಬೆಂಗಳೂರಿಗೆ ಹಾಕ್ತಾರೆ, ತುಮಕೂರು ಏನೋ ಗುಬ್ಬಿಲ್ಲ ಆದ್ರೆ ನಾವು ಓಡಾಡ್ಕೊಂಡು ಮಾಡ್ತೀವಿ, ತಗೊಂಡೋಗಿ ಬೆಂಗಳೂರಿಗೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಿಮಗೆಲ್ಲ ಬೆಂಗಳೂರಿಗೆ ಬರಲ್ಲ, ಸಾಮಾನ್ಯ ಜನರಿಗೆ ಬೆಂಗಳೂರಿಗೆ ಬರಲ್ಲ, ಗುಬ್ಬಿಗೆ ಬರ್ತದೆ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MLA MP XMLAಗಳಿಗೆ ಮಾತ್ರ ಅಲ್ಲಿ ನಮ್ಮ ಜನಪ್ರತಿನಿಧಿ ಕೋರ್ಟ್ಗೆ ಹೋಗ್ಬೇಕು ಬೆಂಗಳೂರಿಗೆ, ಬೇರೆಯವ್ರಿಗೆಲ್ಲ ಹೋಗಿಲ್ಲ ಅದನ್ನ. ಅಲ್ಲ, ಈಗ ಅವ್ರಿಗೆ ಏನ್ ಹೇಳ್ತಾರೆ, ಈಗ ಮುಂದೆ ನಾವು ಹೋರಾಟವನ್ನು ನೀವು ಮಾಡಕ್ ಹೋದ್ರೆ ಜನರಿಗೆ ಆಲ್ರೆಡಿ ಎದುರಿದ್ದಾರೆ, ಯಾವ ಸಾವಾಸನೆ ಸಾಕಪ್ಪ ನಮ್ಗೆ ಅನಿಸಿದೆ. ಸುಳ್ಳು ಜನ ಇನ್ನ 100 ಕೇಸ್ ಹಾಕ್ಲಿ, ನಾವು ಹೋರಾಟ ಮಾಡ್ತಾರೆ ಕೆಚ್ಚನ ಇವತ್ತು ಬಿಚ್ಚಿದ್ದಾರೆ. ಹಾಗಾಗಿ ಯಾರು ಹೆದರಿಕಿಲ್ಲ. ಅಲ್ಲ, ಈಗ BJP JDS ಅವ್ರಿಗೆ ಮಾತ್ರ ಕಲ್ಪತರು ನಾಡಬೇಕು, ಯಾಕೋ ಕಾಂಗ್ರೆಸ್ನವ್ರಿಗೆ ಬೇಡ ಅನಿಸ್ತಾ ಇತ್ತಲ್ಲ. ಕಾಂಗ್ರೆಸ್ನವ್ರಿಗೆ ಆ ಚಿಂತನೆ, ರೈತರ ಬಗ್ಗೆ ಚಿಂತನೆ ಇಲ್ವಲ್ಲಪ್ಪ. ಯಾರ ಮೊನ್ನೇನೋ ವಾಸು ನಾನು ವಿರೋಧ ಅಂತ ಹೇಳಿದ್ದಾರೆ, ಫೀಲ್ಡಿಗೆ ಬಂದಿಲ್ಲ, ಬೀದಿ ಬರ್ಬೇಕು. ನಾನು ಹೇಳ್ತೀನಲ್ಲ, ಇಲ್ಲಿ ಪಕ್ಷ ಆ ಕಡೆ ಕಿಡಿ, ನಾವು ರಾಜಕಾರಣನ ಚುನಾವಣೆ ಬಂದ ಮಾಡೋಣ. ಇವತ್ತು ಎಲ್ಲ ಪಕ್ಷರು ಎಲ್ಲ ರಾಜಕಾರಣಿಗಳು ಕಾಂಗ್ರೆಸ್ನವ್ರಿಗೆ ಜವಾಬ್ದಾರಿಗಳು, ಜನ ಓಟ್ ಕೊಟ್ಟು ಅಧಿಕಾರ ಕೊಟ್ಟಿರುವ ಅವರು ಹೋರಾಟಕ್ಕೆ ಬರ್ಬೇಕಲ್ರಿ. ದೇ ಶುಡ್ ಕಮ್. ಈ ಜಿಲ್ಲೆ ರೈತರು ಉಳಿಸೋ ಜವಾಬ್ದಾರಿ ಅವ್ರಿಗಿಲ್ವಾ? ಅವರು ಬರ್ಬೇಕು ಈಚೆಗೆ. ಅದರೊಳಗೆ ಏನಿದೆ? ಮಾನ ಮರ್ಯಾದೆ ಇದ್ರೆ ಇಲ್ಲದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ಕಾಣಿಸ್ತಾ ಇರಲಿಲ್ಲ JC ಮಾಧುಸ್ವಾಮಿ ಅವರು. ಕಳೆದ 1-2-3 ದಿನಗಳಿಂದ ಅವರು ಕೂಡ ಹೋರಾಟಕ್ಕೆ ಬರ್ತಾರೆ, ಆದರೆ ಯಾವುದೇ ಪಕ್ಷದಿಂದ ನಾನು ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ ಸರ್. ಏನೇ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ, ಅವ್ರದ್ದು ಜವಾಬ್ದಾರಿ ಇದೆ. ಹೆಂಗಾರ ಮಾಡಿ ಹೋರಾಟ ಮಾಡಲಿ, ಪಕ್ಷದ ಮಾಡಲಿ, ಇಂಡಿಪೆಂಡೆಂಟ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಹೋರಾಟ ಮಾಡಲಿ. ಕೃಷ್ಣಪ್ಪ ಅವರು ಮುಂದಿನ ನಡೆ ಹೆಂಗಿರುತ್ತೆ ಈ ವಿಚಾರಗಳಲ್ಲಿ? ನಾನು ಹೇಳಿದ್ದಲ್ಲ, ಹಿಂದೆ ಏನು ಹೋರಾಟ ಮಾಡಿ ಮುಂದೆ ಅದೇ ಹೋರಾಟ. ಯಾವುದೇ ಸಂದರ್ಭದಲ್ಲಿ ರಾಜಿ ಮಾಡೋ ಪ್ರಶ್ನೆನೇ ಇಲ್ಲ. ರಾಜಿ ನಾನು ಆಗೋದೇ ಇಲ್ಲ. ವಿಧಾನಸಭೆಯಲ್ಲಿ ತಾವು ಮಾತಾಡಿದ್ರೆ ಈ ವಿಷಯದ ಬಗ್ಗೆ, ಸಭೆಯಲ್ಲಿ ಮಾತಾಡಿದ್ರೆ, ಬಟ್ ಅದು ಏನು ತೀರ್ಮಾನ ಆಗ್ಲಿಲ್ಲ. ಆ ಟೈಮಲ್ಲಿ ಆಯ್ತು ನೋಡೋಣ ಅಂದ್ರು, ಸುಮ್ಮನಾದ್ರು. ನೀವು ಏನ್ ಮಾಡಕ್ಕಾಗ್ತದೆ? ನಮ್ಮ ಕೈಲಿ ಏನಾಯ್ತು? ನೀವು ಸುಮ್ಮನಾದ್ರಿ. ಸೆಷನ್ ನಲ್ಲಿ ಮಾತಾಡಿದ್ದೀವಿ, ಅಂಡ್ ಐ ಪ್ರೆಸೆಂಟ್ ಅಟ್ ದಿ ಸಬ್ಜೆಕ್ಟ್ ಬಿಫೋರ್ ದಿ ಹೌಸ್. ಆಮೇಲೆ ಸ್ಪೀಕರ್ ನಾನು ರಿಕ್ವೆಸ್ಟ್ ಮಾಡಿದ್ವಿ. ಅದು ಏನು ಮಾಡ್ತೀವಿ, ಆ ಸಂಬಂಧ ಸಚಿವರು ನೋಡೋಣ ಮಾಡೋಣ ಅಂತ ಹೇಳಿದ್ರು. ಯಾವುದು ಕಾಂಕ್ರೀಟ್ ಡಿಸಿಷನ್ ತಗೊಂಡಿಲ್ಲ. ನಾವು ಹ್ಯಾಸ್ ಟು ಟೇಕ್, ನಾವು ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಇಟ್ ರೆಸ್ಪಾನ್ಸಿಬಿಲಿಟಿ ಇದೆ. ತುಮಕೂರು ಜಿಲ್ಲೆ ಕರ್ನಾಟಕದಲ್ಲೇ ಐತೆ. ಯು ಆರ್ ನಾಟ್ ಔಟ್ಸೈಡ್ ದಿ ಕರ್ನಾಟಕ. ಇಟ್ ಈಸ್ ಲೆಜಿಟಿಮೇಟ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ಕರ್ನಾಟಕ ಪೀಪಲ್ ಆಲ್ಸೋ. ಅಲ್ಲ ಸಾರಿ, ತುಮಕೂರು ಜಿಲ್ಲೆ ಪೀಪಲ್ಸ್ ಆಲ್ಸೋ. ಅದರೊಳಗೆ ಏನಿದೆ? ಇತ್ತೀಚೆಗೆ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಎತ್ತಿನ ಹೊಳೆ ಯೋಜನೆಯನ್ನ ನೋಡಕ್ ಬಂದಂತವ್ರು ಹೇಮಾವತಿ ಕೂಡ ಬಗ್ಗೆ ಮಾತಾಡಿದಾರೆ. ಅವ್ರು ಇಲ್ಲ ಅದೊಂದು ಒಳ್ಳೆ ಕಾರ್ಯಕ್ರಮ ತಗೊಂಡು ಹೋಗ್ತಿರೋದು ಅನ್ನೋದ್ರ ಬಗ್ಗೆ. ಅದು ಅವ್ರು ಹೇಳ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಕ್ಕಿಲ್ಲ. ಅವರಿಗೆ ನಾನು ಮನವರಿಕೆ ಮಾಡಿದ್ದೀನಿ ಸರಿ ಇಲ್ಲ ಅಂತ. ಇನ್ನೂ ಒಂದು ಸರಿ ಮನವರಿಕೆ ವಿಲ್ ರೆಪ್ರೆಸೆಂಟ್ ಎಲ್ಲರೂ ಹೋಗಿ ನಾವು ಕೇಳ್ತೀವಿ. ಅದ್ರ ಮೇಲೆ ಹೋರಾಟ ಇದ್ದೇ, ಯಾರು ಏನು ಬೇಕಾದ್ರೂ ಹೇಳಿ, ಹೋರಾಟ ಇದ್ದೇ ಸರಿಯಾದ ಪ್ರಶ್ನೆನೇ ಇಲ್ಲ. ಬರಗಾಲ ಬರ್ತಿದೆ, ನೀವೇ ಹೇಳ್ದಂಗೆ. ಈಗ ಆಲ್ರೆಡಿ ಇಷ್ಟು ದಿನ ಬೋರ್ವೆಲ್ ಲಾರಿಗಳೇ ಕಾಣ್ತಿರಲ್ಲ ಇಡೀ ಜಿಲ್ಲೆಯಲ್ಲಿ, ಆದ್ರೆ ಇವತ್ತು ಆಲ್ರೆಡಿ ಕಾಣ್ತಾ ಇರುವಂತದ್ದು. ಮುಂದಿನ ರೈತರ ಸ್ಥಿತಿ ಹೆಂಗೆ ಹಿಂಗಾಗ್ಬಿಟ್ರೆ? ರೈತನ ಅನಿವಾರ್ಯ ಬದುಕು. ರೈತ ಅಡಿಕೆ 15 ದಿವಸ ನೀರು ಒಣಗೋಯ್ತವೆ. ಹೌದು, 30 ವರ್ಷ 40 ವರ್ಷ ಕಷ್ಟಪಟ್ಟು ವ್ಯವಸಾಯ, ನೀನು ಸಹಾಯ, ನಿಮ್ಮ ಅಪ್ಪ ಸಹಾಯ, ಮೊಮ್ಮಕ್ಕಳೆಲ್ಲ ಸಹಾಯ ಅಂತ ಒಂದು ಗಿಡ ಬೆಳೆಸ್ಬೇಕಾದ್ರೆ ಗಂಡ ಹೆಂಡತಿ ಮಕ್ಕಳು ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸೋದು. ಅವ್ರ ಕುಟುಂಬ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇವತ್ತು ಒಣಗೋರ ಕತೆ ಏನಾಗಬೇಕು? ಅವರು ಏನಾಗಬೇಕತೆ? ಅದರಿಂದ ಹೋರಾಟ. ಸರಿ ಒಂದು 25,000-30,000 ಜನ ಬಂದಿದ್ರು. ಈ ಸರಿ ಕರೆ ಕೊಟ್ರೆ 1,00,000 ಜನ ಬರ್ತಾರೆ. 1,00,000 ಜನ, ನಥಿಂಗ್ ಡೂಯಿಂಗ್. ಹೋರಾಟ ಶತಸಿದ್ಧ. ಸೊ ತುರುವೇಕೆರೆಗೆ ಸಮಸ್ಯೆ ಇಲ್ಲ, ಯಾಕಂದ್ರೆ ಡಿ ರಾಂಪುರದಿಂದ ಶುರುವಾಗುತ್ತೆ ಈ ಒಂದು ಯೋಜನೆ. CS ಪುರಕ್ಕೆ ಒಂದಷ್ಟು ಜನರಿಗೆ ಸಮಸ್ಯೆ ಆಗೋದು ಬಿಟ್ರೆ, ವಿಧಾನಸಭಾ ಕ್ಷೇತ್ರ ಕೃಷ್ಣಪ್ಪ ಅವ್ರಿಗೆ ಸಮಸ್ಯೆ ಆಗಲ್ಲ. ಅವ್ರ ತೀರಾ ತಲೆ ಕೆಡಿಸ್ಕೊಳ್ತಾರ. ದಟ್ ಈಸ್ ರಾಂಗ್. 10 ಅಡಿ ಆಳದ ನೀರು ಎಳೆದ್ರೆ
ಅಲ್ಲಿ ನಮ್ಮಲ್ಲಿ ಯಾವ ಟ್ಯಾಂಕಿ ನೀರು ಬರ್ತದೆ, ನೀರೇ ಉಳಿಯಲ್ವಲ್ಲಿ. ಆ ಕಡೆ ಲೆಫ್ಟ್ ರೈಟ್ ಹೋಗ್ಲಿಕ್ಕೆ ನೀರಲ್ಲಿ ಬರ್ತದೆ, ಎಲ್ಲ ಕೊಚ್ಕೊಂಡು ಅಲ್ಲಿಗೋಯ್ತದೆ. ನಮ್ಮ ಜಿಲ್ಲೆ ದಂಡಿಸರ ಹೋಗ್ಬಿಟ್ಟು ಸಂಪೂರ್ಣ ಒಳಗೋಯ್ತದೆ. CS ಪುರ ಹೋಗ್ತದೆ, ಪಾರ್ಟ್ ಆಫ್ ಮೈಸೂರ ಹೋಗ್ತದೆ. ಅದು ಬಿಡೋಕೈತದ? 72,000 ಓಟು ಬಿಟ್ಬಿಟ್ಟು ರಾಜಕೀಯ ಮಾಡ್ತೀವಿ ನಾವಲ್ಲಿ ಈ ತಾಲೂಕಲ್ಲಿ. ಅದೆಲ್ಲ ಆಗೋದಿಲ್ಲ. 35,000 ಓಟು ದಂಡಿಸರ ಹೋಗ್ಲಿ, 32,000 CS ಪುರ ಹೋಗ್ಲಿ, CS ಪುರ 14,000 ಓಟು. ಇವೆಲ್ಲ ಎಲ್ಲಿಗೋಯ್ತವೆ? 75,000 ಓಟು. ರಾಜಕಾರಣ ಯಾರೂ ಮಾಡೋಕ್ಕಾಗಲ್ಲ. ನಾನು ಕಾಂಗ್ರೆಸ್ದವ್ರಿಗೆ ಹೇಳ್ತೀನಿ, ನಿಮಗೆ ಸ್ವಾಭಿಮಾನ ಇದ್ದರೆ ಈ ಜಿಲ್ಲೆ ಬಗ್ಗೆ, ರಾಜಕಾರಣದ ಇಚ್ಛಾಶಕ್ತಿ ಇದ್ದರೆ ನೀವು ಸ್ಟ್ರೈಕ್ಗೆ ಹೋರಾಟಕ್ಕೆ ಬನ್ನಿ. ನಾನು ಸ್ವಾಗತ ಮಾಡ್ತೀನಿ. ನೀವೇ ನಾಯಕತ್ವ ತಗೊಳ್ಳಿ, ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಅದಕ್ಕೆ ನಾವು ಹಿಂದೆ ಮುಂದೆ ಹೋಗಲ್ಲ. ಕೆಲವೊಂದಷ್ಟು ಜನ ಮಾತಾಡ್ತಾರೆ, ಈ ಹೇಮಾವತಿನ ಹಿಡ್ಕೊಂಡೆ ರಾಜಕೀಯ ಮಾಡಕ್ ಹೊರಟವ್ರೆ BJP ಅವರು JDS ಅವರು ಅಂತ. ಅದು ಅವರ ಮೂರ್ಖತನದ ಪರಮಾವಧಿ. ಇಲ್ಲಿವರೆಗೂ ರಾಜಕೀಯ ಮಾಡಿಲ್ವ? 30 ವರ್ಷ ನಾವು ಹೇಮಾವತಿ ಇಟ್ಕೊಂಡು ಮಾಡಿದ್ವ? ಮತ್ತೆ ಇವತ್ತು ಬಂದು ಈ ಕಾಂಗ್ರೆಸ್ ಗೌರ್ಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ದಿ ಸಿಚುವೇಶನ್. ನಾವ್ಯಾಕೆ ಅಲ್ಲಿ ಹೋಗೋಣಪ್ಪ? ಅವ್ರು ಕ್ರಿಯೇಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ರೈತರು ತಲೆ ಹೊಡಿತಾರೆ. ನಾವು ರೈತರ ಪರ ನಿಂತಿದ್ದೀವಿ ಅಷ್ಟೇ. BJP JDS ಯಾವುದು ರೈತರ ಪರ, ಕಾಂಗ್ರೆಸ್ ಯಾವತ್ತು ರೈತರ ಪರ ಇದ್ದೀರಿ? ಎನಿ ಡೇ ಅಲ್ಲ, ನೀವು ಹೋರಾಟ ಮಾಡ್ತಿರೋದು ಈಗ DCM ಅಲ್ಲ, ಈಗ ಮುಖ್ಯಮಂತ್ರಿ. ಅದು ನೆನಪಿದೆಯಾ? ರಾಜ್ಯದ ಮುಖ್ಯಮಂತ್ರಿ ಆಗಿದೆ. ಅವ್ರಿಗೆ ನಾನು ನಮ್ಮ ಜಿಲ್ಲೆ ಬಂದಾಗ ಸ್ವಾಗತ ಮಾಡಿ ಗೌರವಿಸಿದ್ದೀನಿ. ಫೇರಸ್ ನಮ್ಮ ಜಿಲ್ಲೆ ನೀರು ಕಿತ್ಕೊಳ್ಳೋಕೆ ಹೋದಾಗ ನಾವು ಯಾರಿಗೂ ಸ್ಪೇರ್ ಮಾಡಲ್ಲ. ಹೋರಾಟ ಅನಿವಾರ್ಯ. ಏನು ಹೇಳ್ತೀರಾ ಇವತ್ತಿನ ಹೋರಾಟಗಾರರಿಗೆ ಅಥವಾ ಮುಖಂಡರಿಗೆ, ರಾಜಕೀಯ ಪಕ್ಷದವ್ರಿಗೆ ಏನು ಹೇಳ್ತೀರಾ ಸರ್? ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಜಿಲ್ಲೆಯ ರೈತರ ಹಿತ ಕಾಪಾಡಬೇಕು. ಎಲ್ಲ ರೈತರು ಇರ್ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ, ಆ ಪಕ್ಷ ಈ ಪಕ್ಷ ಬಿಟ್ಟು ಸಂಘಟಿತರಾಗಿ ಈ ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ ಬನ್ನಿ. ಕೊನೆಯದಾಗಿ ಇತ್ತೀಚೆಗೆ ಒಂದು ವೈರಲ್ ಆಗ್ತಾ ಇರೋಂಥ ಸುದ್ದಿ, ಅಥವಾ ನಮ್ಮ ಸ್ಟುಡಿಯೋದಲ್ಲಿ ಕಾಡ್ಶೆಟ್ಟಳ್ಳಿ ಸತೀಶ್ ಅವರು ಮಾತಾಡಿದ್ರು. ಸೊ ಇಲ್ಲಿಂದ ಅವರು ರಾಮನಗರ ಮಾಗಡಿ ಎಲ್ಲ ಮುಂದೆ ಏನು AICTಯನ್ನು ಮಾಡಕ್ ಕೊಡಿದ್ದಾರೆ ಬಿಡದಿ. ಸೊ ಅಲ್ಲಿಗೂ ಕೂಡ ನೀರನ್ನು ತಗೊಂಡು ಹೋಗುವಂಥ ಪ್ಲಾನ್ಸ್ ಇದೆ ಇದು ಅಂತ, ನಿಜನಾ ಅಂತ? ದಟ್ ಈಸ್ ಮೈ ಪ್ರಶ್ನೆ. ಅದು ನನ್ನ ಇಂಪಾರ್ಟೆಂಟ್ ಕ್ವಶನ್ನು. ನೀರನ್ನು ಎಲ್ಲಿ ತಗೊಂಡು ಹೋಗ್ತೀನಿ ಅಂತ ಇದುವರೆಗೂ ಯಾರ ಸರ್ಕಾರದವರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಯಾರೂ ಹೇಳಿಲ್ಲ. ಅದು ಫಸ್ಟ್ ಹೇಳಿ. ನೀವು ಕೇಳಿಲ್ಲ? ದಿವಸ ಕ್ವಶನ್ ಕೇಳ್ತೀರಿ, ಪ್ರತಿ ದಿವಸ ಕೇಳಿದ್ದೀವಿ, ಪ್ರತಿ ದಿವಸ ಪ್ರಶ್ನೆ ಮಾಡಿದ್ದೀವಿ, ಎಲ್ಲ ಭಾಷೆದಲ್ಲೂ ಹೇಳಿದ್ದೀರಿ. ಇದೇನು ಕೇಳಬೇಕು? ಯಾಕೆ ಉತ್ತರ ಇಲ್ಲ? ಯಾಕೆ ನೀವೇ ಕೇಳಬೇಕು ಪ್ರಶ್ನೆಯವರು, ಯಾಕಪ್ಪ ಉತ್ತರಿಸಲ್ಲ ಅಂತ. ಓಕೆ. ಸೊ ಇದುವರೆಗೂ MT ಕೃಷ್ಣಪ್ಪನವರು ಏನೇ ಆಗಲಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ನಾವು ನಿಲ್ತೇವೆ, ಎಂಥ ಹೋರಾಟಕ್ಕೂ ಕೂಡ ನಾವು ಭದ್ರಾಗಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದುವರೆಗೂ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಶಾಸಕರಾದಂತಹ MT ಕೃಷ್ಣಪ್ಪನವರಿಗೆ ಚಾಲುಕ್ಯ ನ್ಯೂಸ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು. ನಿಮಗೂ ಧನ್ಯವಾದ. ಏಕೆಂದರೆ ರಾಜಕಾರಣಿಗಳಿಗೆ ಎಲ್ಲೋ ಒಂಥರ ಕಾಳಜಿ ಕಳ್ಕೊಂಡಿದ್ದಾರೆ. ನಿಮ್ಮಂಥ ಮೀಡಿಯಾದವರು ಪದೇ ಹೆಚ್ಚಿಸ್ತಾ ಇದ್ದೀರಿ. ನಮ್ಮ ಜಿಲ್ಲೆ ಹಾಳಾಗ್ತದೆ, ರೈತರು ಹಾಳಾಗ್ತಾರೆ. ನೀವೆಲ್ಲ ಸಂಘಟಿತರಾಗಿದ್ದ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಿದ್ದೀರಿ. ನಿಮಗೆ ಧನ್ಯವಾದ. Welcome to KK Jungle Resort Tumco! Where the forest breeze sways. From the bonfire light to the morning dew, Tumkur is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.